ಜನರ ಧ್ವನಿ ಜನತಾದಳ ಅಂತಕ್ಕಂಥ ಘೋಷ ವಾಕ್ಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಜೊತೆಯಲ್ಲಿ ಈ ಭಾಗದ ಎಲ್ಲ ಪದಾಧಿಕಾರಿಗಳ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ಇವತ್ತು ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತೆ ಪ್ರೀತಿ ಅಭಿಮಾನವೇ ಕಾರಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ನಂಬಿದ್ದೇನೆ. ಬಹುಶಃ ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ, ಭಾನುವಾರದ ದಿನ. ಭಾನುವಾರ ಆದರೂ ಕೂಡ ತಾವೆಲ್ಲರೂ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ದಿನನಾದ್ರೂ ಬೆಂಗಳೂರು ಅಂತಕ್ಕಂಥ ನಗರದಲ್ಲಿ ಬಿಡುವು ಸಿಗ್ತಕ್ಕಂಥದ್ದೇ ಬಹಳ ಕಷ್ಟ. ಆದರೂ ಕೂಡ ತಾವೆಲ್ಲರೂ ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿ ಎಡಭಾಗದಲ್ಲಿ ಬಹಳ ಜನ ಹೆಣ್ಮಕ್ಳುಗಳು ಬಂದಿದ್ದೀರಿ. ಈ ಪಕ್ಷವನ್ನ ಕಟ್ಟಿ ಬೆಳೆಸಿ ಜೊತೆಯಲ್ಲಿ ಹರಿಸಿರ್ತಕ್ಕಂಥ ತಾಯಂದಿರುಗಳು ಬಂದಿರತಕ್ಕಂಥದ್ದು ಇವತ್ತಿನ ಈ ಕಾರ್ಯಕ್ರಮದ ಒಂದು ವಿಶೇಷತೆ. ಜೊತೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲಾ ಬೆಂಗಳೂರಿನ ವಿಭಾಗದ ಅಧ್ಯಕ್ಷರುಗಳು ಜೊತೆಯಲ್ಲಿ ಬೆಂಗಳೂರು ನಗರದ ಎಲ್ಲ ಪದಾಧಿಕಾರಿಗಳು ಕೂಡ ಸಹಕರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಪಾತ್ರದಾರರಾಗಿದ್ದಾರೆ. ಜೊತೆಯಲ್ಲಿ ಈಗ ತಾನೇ ನಿಮ್ಮೆಲ್ಲರನ್ನು ಕುರಿತು ಸುದೀರ್ಘ ಕಾಲ ಮಾತನಾಡಿರ್ತಕ್ಕಂಥ ಕೋರ್ ಕಮಿಟಿಯ ಅಧ್ಯಕ್ಷರು ಅನುಭವಿಗಳು ಆಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಸಾಹೇಬರು ಕೂಡ ಮನಸ್ಸು ಬಿಚ್ಚಿ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಯಾವ ರೀತಿ ನಾವು ಮುಂದಿನ ದಿನಗಳಲ್ಲಿ ಹೆಜ್ಜೆಯನ್ನು ಹಾಕಬೇಕು ಅಂತಕ್ಕಂಥ ಚರ್ಚೆಯನ್ನ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಅದಕ್ಕೆ ಸ್ವಾಗತವನ್ನ ಕೋರಬೇಕಾಗ್ತದೆ. ಇವತ್ತಿನ ಈ ಕಾರ್ಯಕ್ರಮದ ಬಹುಶಃ ಒಂದು ಮೂಲ ಉದ್ದೇಶ ನಮ್ಮ ಮುಂದೆ ಇರತಕ್ಕಂಥ 11ನೇ ತಾರೀಕು ನಡೀತಾ ಇರತಕ್ಕಂಥ ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಬೃಹತ್ ಸಮಾವೇಶದಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು, ತಾವೆಲ್ಲರೂ ಕೂಡ ಸಹಕರಿಸಿ ಆ ಕಾರ್ಯಕ್ರಮವನ್ನ ಇಡೀ ರಾಜ್ಯಕ್ಕೆ ಮುಟ್ಟಿಸ್ತಕ್ಕಂಥದಕ್ಕೆ ಬೆಂಗಳೂರು ನಗರದಲ್ಲಿ ಜಾತ್ಯತೀತ ಜನತಾದಳ ಪಕ್ಷ ಒಂದು ಪ್ರಾದೇಶಿಕ ನೆಲೆಗಟ್ಟನ್ನು ಹೊಂದಿರತಕ್ಕಂಥ ಪಕ್ಷ ಬಹಳ ಗಟ್ಟಿಯಾಗಿದೆ, ಸದೃಢವಾಗಿದೆ ಅಂತಕ್ಕಂಥದನ್ನ ಸಾಬೀತು ಮಾಡತಕ್ಕಂಥದಕ್ಕೆ ಬಹುಶಃ ಇನ್ನು ಕೆಲವು ದಿನಗಳಲ್ಲಿ ನಡೀತಾ ಇರತಕ್ಕಂಥ 11ನೇ ತಾರೀಕಿನ ಈ ಒಂದು ಸಮಾವೇಶ ಅವತ್ತಿನ ದಿನಾಂಕವೇ ಆಗಬೇಕು ಅಂತಕ್ಕಂಥ ದಿನವನ್ನ ನಿಗದಿಪಡಿಸಿರ್ತಕ್ಕಂಥದ್ದು ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದ ಅಡಿ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡಿಬೇಕು ಅಂತಕ್ಕಂಥದ್ದು ಈ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಬಹುಶಃ ನಾಳೆ ದಿನ ನಾವೆಲ್ಲರೂ ಕೂಡ ಬೆಂಗಳೂರು ನಗರದ ಪದಾಧಿಕಾರಿಗಳು ಪಕ್ಷದ ಕಾರ್ಯಕ್ರಮ ನಡೀತಾ ಇರತಕ್ಕಂಥ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಕ್ಕಂಥ ಒಂದು ನಿರ್ಧಾರವನ್ನ ಮಾಡಿದ್ದೇವೆ. ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣವಾಗಿ ನಾವು ಗಮನಿಸಿ ಮತ್ತೆ ಇನ್ಯಾವ ರೀತಿ ವ್ಯವಸ್ಥೆಗಳನ್ನ ಬರ್ತಕ್ಕಂಥ ಬೆಂಗಳೂರಿನ ನಾಗರಿಕರಿಗೆ ಎಲ್ಲೂ ಕೂಡ ಸಮಸ್ಯೆ ಉಂಟಾಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲವೂ ಕೂಡ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ತಯಾರಿಯನ್ನ ಮಾಡ್ಕೊಳ್ತಕ್ಕಂಥದಕ್ಕೆ ನಾಳೆ ದಿನ ಭೇಟಿಯನ್ನ ಕೊಡ್ತಾ ಇದ್ದೇವೆ. ನಾನು ತಮ್ಮೆಲ್ಲರಲ್ಲೂ ಕಳಕಳಿಯಾಗಿ ವಿನಂತನೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಇಷ್ಟೇ, ದಯಮಾಡಿ ಒಂದು ಪಕ್ಷ ಮುನ್ನಡಿಬೇಕು ಅಂತಕ್ಕಂಥದ್ದಾದ್ರೆ ಅದರಲ್ಲೂ ಜನತಾದಳ ಪಕ್ಷ ಇತ್ತೀಚಿನ ದಿನಗಳಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡಿದೆ. ಅಂದ್ರೆ ಒಂದು ಪ್ರಾದೇಶಿಕ ಪಕ್ಷ 25 ವರ್ಷ ಸುದೀರ್ಘ ಕಾಲ ಕರ್ನಾಟಕ ರಾಜ್ಯದಲ್ಲಿ 25 ವರ್ಷ ಏನಾದ್ರೂ ಪೂರೈಕೆ ಮಾಡಿರ್ತಕ್ಕಂಥ ಪಕ್ಷ ಯಾವ್ದಾದ್ರಿದ್ರೆ ಅದು ನೀವು ಬೆಳೆಸಿರ್ತಕ್ಕಂಥ ಪ್ರಾದೇಶಿಕ ಪಕ್ಷ ಜನತಾದಳ ಪಕ್ಷ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಾಗಿ ಈ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಆದ್ರೆ ಮುಂದಿನ ದಿನಗಳಲ್ಲೂ ಕೂಡ ಪಕ್ಷ 25 ವರ್ಷ ಏನು ಪೂರೈಸಿದೆ, ಮತ್ತೆ 25 ವರ್ಷಕ್ಕೆ ಕಾಲಿಡ್ತಕ್ಕಂಥ ಆ ಒಂದು ಸುವರ್ಣ ಮಹೋತ್ಸವದ ದಿನಗಳನ್ನ ನಾವು ಕಾಣಬೇಕು ಅಂತಕ್ಕಂಥದ್ದಾದ್ರೆ ನಾವಷ್ಟೇ ಅಲ್ಲ, ನಿಮ್ಮೆಲ್ಲರ ಒಂದು ಹೋರಾಟ, ನಿಮ್ಮೆಲ್ಲರ ಒಂದು ಶ್ರಮವೂ ಕೂಡ ಈ ಪಕ್ಷ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತನಾಗಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಒಂದು ನಾನು ಈ ವೇದಿಕೆ ಮೇಲೆ ಹೇಳ್ತಕ್ಕಂಥದ್ದು ಎಲ್ಲ ನಮ್ಮ ವಿಭಾಗದ
ಅಧ್ಯಕ್ಷರುಗಳು ಕೂತಿದ್ದಾರೆ. ಎಲ್ಲ ಅಧ್ಯಕ್ಷರುಗಳ ಜೊತೆ ಕೂತಂತ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದು ಕ್ಲೋಸ್ ಡೋರ್ ಸಭೆ ಆದಾಗ ಆ ಸಭೆಯಲ್ಲಿ ನಾನು ಒಂದು ಮಾತನ್ನ ನಮ್ಮ ಅಧ್ಯಕ್ಷರಿಗೆ ತಿಳಿಸಿದ್ದೇನೆ. ಅದು ನಿಮಗೂ ಕೂಡ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತೇನು ಮೆಂಬರ್ಶಿಪ್ ಡ್ರೈವ್ ಅಂತಕ್ಕಂಥದ್ದು ಬಹುಶಃ ಈಗಾಗಲೇ ಓದಲ್ಲಿ ಬಂದಲ್ಲಿ ಎಲ್ಲ ಚರ್ಚೆ ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ಸದಸ್ಯತ್ವ ನೋಂದಣಿ ಅಂತಕ್ಕಂಥದ್ದು ಕೇವಲ ಒಂದು ಕಾರ್ಡ್ ಆಗಿ ಅದನ್ನ ತಾವು ಸ್ವೀಕಾರ ಮಾಡಬಾರದು. ಅದು ಪಕ್ಷದ ಒಂದು ಬಲ ಆಗಬೇಕು, ಪಕ್ಷದ ಒಂದು ಅಸ್ತಿತ್ವ, ಪಕ್ಷದ ಒಂದು ಶಕ್ತಿಯನ್ನ ವೃದ್ಧಿಗೊಳಿಸ್ತಕ್ಕಂಥದಕ್ಕೆ ತಾವೆಲ್ಲರೂ ಕೂಡ ಮೆಂಬರ್ಶಿಪ್ ಡ್ರೈವ್ ನ ಮಾಡ್ತಕ್ಕಂಥದಕ್ಕೆ ದಯಮಾಡಿ ನಮ್ಮ ವಿಭಾಗದ ಅಧ್ಯಕ್ಷರುಗಳಿಗೆ, ಇಲ್ಲಿ ಬಹುಶಃ ಒಂದಷ್ಟು ಜನ ವಾರ್ಡಿನ ಅಧ್ಯಕ್ಷರುಗಳು ಮಾಡ್ಕೊಂಡಿದ್ದೀರೋ ಏನೋ ನನಗೆ ಗೊತ್ತಿಲ್ಲ, ವಾರ್ಡ್ಗಳ ಅಧ್ಯಕ್ಷರುಗಳು ಮಾಡ್ಕೊಂಡಿದ್ದರೆ ದಯಮಾಡಿ ವಾರ್ಡಿನ ಅಧ್ಯಕ್ಷರುಗಳಿಗೆ ಇರ್ತಕ್ಕಂಥ ಜವಾಬ್ದಾರಿ ಒಂದು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈಗಾಗಲೇ ಕ್ಷೇತ್ರ ವಿಂಗಡಣೆಗಳಾಗೋಗಿದೆ, ರಿಸರ್ವೇಶನ್ ಜಾರಿಗೊಳಿಸಾಗೋಗಿದೆ, ಎಲ್ಲವೂ ಕೂಡ ಇತ್ಯರ್ಥ ಆಗಿದೆ. ಈಗ 20,000ವೋ 25,000ವೋ 30 40,000 ಇರ್ತಕ್ಕಂಥ ಜನಸಂಖ್ಯೆಯ ಆಧಾರದ ಮೇಲೆ ಇರ್ತಕ್ಕಂಥ ವಾರ್ಡಿನ ಅಧ್ಯಕ್ಷರುಗಳು, ದಯಮಾಡಿ ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಿಮ್ಮ ಅಧ್ಯಕ್ಷ ಸ್ಥಾನಕ್ಕೆ ನೀವೇನಾದ್ರೂ ಅದಕ್ಕೆ ನಾನು ಯೋಗ್ಯನು ಅಂತಕ್ಕಂಥದ್ದನ್ನ ಸಾಬೀತು ಮಾಡಬೇಕು ಅಂತಕ್ಕಂಥದ್ದಾದ್ರೆ ದಯಮಾಡಿ ಮೆಂಬರ್ಶಿಪ್ ಡ್ರೈವ್ ಅನ್ನ ಕನಿಷ್ಠ ಪಕ್ಷ 20,000 ಜನಸಂಖ್ಯೆ ಇರ್ತಕ್ಕಂಥ ವಾರ್ಡ್ನಲ್ಲಿ 2ರಿಂದ 3,000ನಾದ್ರೂ ನೀವು ಮೆಂಬರ್ಶಿಪ್ ಡ್ರೈವ್ ಅನ್ನ ಮಾಡಬೇಕು. ಜೊತೆಯಲ್ಲಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಕೊಟ್ಟಿರ್ತಕ್ಕಂಥ ಬೆಂಗಳೂರು ನಗರಕ್ಕೆ ವಿಶೇಷವಾದಂತ ಕೊಡುಗೆಗಳೇನಿದೆ ಅದನ್ನ ಒಂದು ಪಾಂಪ್ಲೆಟ್ ಮೂಲಕ ಮೆಂಬರ್ಶಿಪ್ ಡ್ರೈವ್ ನೀವು ಮಾಡ್ತಕ್ಕಂಥ ಆ ದಿನ ತಾವು ಎಲ್ಲ ಮನೆ ಮನೆಗೂ ಹೋಗಿ 20,000 ಇದ್ರೆ ಅಥವಾ 5,000 ಮನೆನೋ 10,000 ಮನೆನೋ ಪ್ರತಿ ಮನೆಗೂ ಕೂಡ ಆ ಪಾಂಪ್ಲೆಟ್ ಅನ್ನ ಕೊಟ್ಟು ಸ್ವಲ್ಪ ತಿಳುವಳಿಕೆ ತಾವು ಕೂಡ ಅದ್ರ ಬಗ್ಗೆ ವಿಚಾರವನ್ನ ಮೂಡಿಸ್ಕೊಂಡು ತಾವೆಲ್ಲರೂ ಹೋಗಿ ಆ ಮನೆ ಮನೆಗಳಿಗೆ ಕೂತು ಈ ರೀತಿ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಅತ್ಯಂತ ಅಲ್ಪ ಅವಧಿಯಲ್ಲಿ ಎಕರೆ ಮಾತಾಡಬೇಕಾದ್ರೆ ಎಲ್ಲ ನಾಯಕರುಗಳು ಎಲ್ಲ ವಿಚಾರನೆ ಮುಂದೆ ಇಟ್ಟಿದ್ದಾರೆ. ಒಂದು ಸಿರ್ಸಿ ಫ್ಲೈಓವರ್ ಬಹುಶಃ ಅಂದಿನ ಕಾಲ್ಘಟ್ಟದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು 94ರಲ್ಲಿ, ಇವತ್ತೆಲ್ಲರೂ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತೇವೆ. ಆದ್ರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬೆಂಗಳೂರು ಟ್ರಾಫಿಕ್ನ ಸಮಸ್ಯೆಯನ್ನ ಆಲಿಸುವ ಮೂಲಕ ಮೊದಲನೇ ಫ್ಲೈಓವರ್ ಸಿರ್ಸಿನಲ್ಲಿ ಮಾಡಿದಂಥದ್ದು ಬಹುಶಃ ಬೆಂಗಳೂರು ನಗರದ ಒಂದು ದೊಡ್ಡ ಇತಿಹಾಸ. ಇವತ್ತು ನಾವು ನೀವೆಲ್ಲ ನೋಡಬಹುದು ಬೆಂಗಳೂರು ನಗರದಲ್ಲಿ. ನಾನು ಕೃಷ್ಣ ಅಣ್ಣಂಗೆ ದಯಮಾಡಿ ನಾನು ಇವತ್ತಿನ ಯುವ ಪೀಳಿಗೆಯ ಬೆಂಗಳೂರಿನ ನಾಗರಿಕ ಕಾರ್ಯಕರ್ತ ಅನ್ನೋದು ಎರಡನೇ ವಿಚಾರ. ದಯವಿಟ್ಟು ಪಾಪ ಕೃಷ್ಣಣ್ಣ ಅವರು ಬಹುಶಃ ಒಂದು 500-600 ಬೈಕ್ ಮೂಲಕ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಪ್ರೊಸೆಷನ್ ಮಾಡಿದ್ರು ಅಂತ ನಾನು ಕೇಳಿದೆ. ನಾನು ಹೇಳಿದೆ ದಯಮಾಡಿ ಇವತ್ತಿನ ಬೆಂಗಳೂರಿನ ಟ್ರಾಫಿಕ್ ನ ಸಮಸ್ಯೆಯನ್ನ ಪ್ರತಿನಿತ್ಯ ನಾವು ನೀವು ಎಲ್ಲರೂ ಓಡಾಡ್ತಾ ಇದೀವಿ. ಪ್ರತಿನಿತ್ಯ ಇದ್ರ ಬಿಸಿ ಮುಟ್ತಾ ಇದೆ ನಮ್ಮ ನಿಮ್ಮಂತವ್ರಿಗೆ, ಸಾಮಾನ್ಯ ಜನರಿಂದ ಹಿಡಿದು ನಮ್ಮೆಲ್ಲರಿಗೂ ಕೂಡ ಇವತ್ತು ಇದ್ರ ಬಿಸಿ ಮುಟ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಯುವಕ ಆಗಿ ಮತ್ತೆ ಅವನ್ಯಾವುದೋ ರೋಡ್ ಶೋ ಮಾಡೋದಕ್ಕೆ ಮತ್ತೆ ಅವನು ಟ್ರಾಫಿಕ್ ಜಾಮ್ ಮಾಡ್ದ ಅಂತಕ್ಕಂಥದ್ದು ನನ್ನ ಮೇಲೆ ಆ ಒಂದು ಆಪಾದನೆ ಬೇಡ, ಅಪಪ್ರಚಾರ ಬೇಡ. ದಯಮಾಡಿ ಕೃಷ್ಣಣ್ಣ ಅವರೇ, ನೀವು ಮಾಡಿದ್ರೆ ಕಾರ್ಯಕರ್ತರು ಅವ್ರ ಉತ್ಸಾಹಕತೆಗೆ ನಾನು ಅಡ್ಡಿಪಡಿಸ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ನನ್ನನ್ನ ಆ ಒಂದು ಪ್ರೊಸೆಷನ್ ನಲ್ಲಿ ಭಾಗಿಯಾಗಿ ಅಂತಕ್ಕಂಥದ್ದು ದಯವಿಟ್ಟು ತಾವು ಒತ್ತಡ ಮಾಡಬೇಡಿ ಅಂತಕ್ಕಂಥ ರಿಕ್ವೆಸ್ಟ್ ಮಾಡಿದೆ. ಬಹಳ ಕೇಳ್ಕೊಂಡ್ರು ಪಾಪ. ಇಲ್ಲ ನೀವು ಬಂದ್ರೆ ಇಡೀ ಈ ಭಾಗದ ದಕ್ಷಿಣ ಭಾಗಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಸಂದೇಶ ಹೋಗುತ್ತೆ, ದಯವಿಟ್ಟು ಬರಬೇಕು ಅಂತ ಹೇಳಿದ್ರು. ದಯವಿಟ್ಟು ತಪ್ಪು ತಿಳ್ಕೋಬೇಡಿ, ಹಳ್ಳಿಗಳಲ್ಲಿ ಬೇರೆ ತರ ವಾತಾವರಣ. ಹಳ್ಳಿಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಕಾರಲ್ಲಿ ಕುತ್ಕೊಂಡು ಹೊಲ್ಟಾ ಅಂದ್ರೆ ಬೈತಾರೆ, ಅವ್ನ್ ನೋಡ್ಬೇಕು ನಿಖಿಲ್ ಇಳಿಯಕ್ ಹೇಳಪ್ಪ, ಸ್ವಲ್ಪ ಪ್ರೊಸೆಷನ್ ಮಾಡಕ್ ಹೇಳು ಅಂತಾರೆ. ಸಿಟಿಲಿ ಹಂಗಿಲ್ಲ ವಾತಾವರಣ. ಸಿಟಿಲಿ ವಾತಾವರಣನೇ ಬೇರೆ ಇದೆ. ಯಾಕೆಂದ್ರೆ ನಾವು ಇಲ್ಲೇ ಏನ್ ಬಹಳ ದೂರ ಇಲ್ಲ, ಜೆಪಿ ನಗರ. ನಾವು ನೋಡ್ತೀವಿ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲ ಬುದ್ಧಿಜೀವಿಗಳು, ಪ್ರಜ್ಞಾವಂತರು, ಎಲ್ಲ ಅಳೆದು ಸುರಿತಾರೆ. ದಯವಿಟ್ಟು ಅವ್ರ ಮಧ್ಯೆ ನಾವು ಸುಮ್ಮನೆ ಸಣ್ಣವರಾಗದ್ ಬೇಡ ಅಂತ ಹೇಳಿದೆ ಬಿಟ್ರೆ, ಬಟ್ ನಿಮ್ಮ ಇವತ್ತಿನ ಈ ಒಂದು ಪ್ರಯತ್ನಕ್ಕೆ ಯಶಸ್ಸು ದೊರಕತಕ್ಕಂಥದಕ್ಕೆ ಈ ಭಾಗದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಸ್ಪಂದಿಸಿರ್ತಕ್ಕಂಥದ್ದು ಇವತ್ತಿನ ಕಾರ್ಯಕ್ರಮದ ವಿಶೇಷತೆ. ಹಾಗಾಗಿ ಕೇವಲ ಇದು ರೋಡ್ ಶೋಗೆ ಅಥವಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿರಬಾರದು. ಕೇವಲ ಭಾಷಣ ಮಾಡಿ ಹೋಗ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯಾದಂತ ಸಂಘಟನೆ ಆಗೋದಿಲ್ಲ. ನಾನು ಈಗಲೂ ಪದೇ ಪದೇ ಒತ್ತಿ ಹೇಳ್ತಾ ಇದ್ದೇನೆ, ನಮ್ಮ ಎಲ್ಲಾ ವಿಭಾಗದ ಅಧ್ಯಕ್ಷರುಗಳು ಅವರ ಒಂದು ಮಾರ್ಗದರ್ಶನದ ಅಡಿ
ಯಾರ್ಯಾರು ವಾರ್ಡಿನ ಅಧ್ಯಕ್ಷರುಗಳಾಗಿದ್ದಾರೆ ಅವರ ಜವಾಬ್ದಾರಿ ದೊಡ್ಡದಿದೆ. ಯಾಕೆಂದ್ರೆ ನಾಳೆ ಚುನಾವಣೆಗೆ ನಾನು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥ ಪಟ್ಟಿ ಬಹಳ ದೊಡ್ಡದಿರುತ್ತೆ ಬೆಂಗಳೂರು ನಗರದಲ್ಲಿ. ಅಂತವ್ರಿಗೆ ಇವತ್ತು ಕೂಡ ಜನತಾದಳ ಪಕ್ಷ ನಿನ್ನ ಆರ್ಥಿಕ ಸ್ಥಿತಿಗತಿ ಏನಿದೆ, ನೀನ್ ಎಷ್ಟು ಶ್ರೀಮಂತ ಇದೆಯಾ, ನಿನ್ ಜೇಬಲ್ಲಿ ಎಷ್ಟು ಹಣ ಇದೆ ಅಂತಕ್ಕಂಥದ್ರ ಒಂದು ಆಧಾರದ ಮೇಲೆ ಇಲ್ಲಿವರೆಗೂ ಟಿಕೆಟ್ ಹಂಚಿಕೆ ಮಾಡಿಲ್ಲ. ಇದು ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ನಡ್ಕೊಂಡ್ ಬಂದಿರತಕ್ಕಂಥ ರಾಜಕಾರಣದ ರೀತಿ ನೀತಿಗಳು. ಹಾಗಾಗಿ ಇವತ್ತು ಕೂಡ ನಾನು ಹೇಳ್ತೇನೆ, ಹಣಕಾಸಿನಗಿಂತ ಹೆಚ್ಚಾಗಿ ಆ ವಾರ್ಡ್ನಲ್ಲಿ ನೀವು ಯಾವ ರೀತಿ ಜನರ ಜೊತೆ ಬೆರೆತಿದ್ದೀರಿ, ಜನರ ಜೊತೆ ಸಂಪರ್ಕ ಇಟ್ಕೊಂಡಿದ್ದೀರಿ, ಜನರ ವಿಶ್ವಾಸವನ್ನ ಗಳಿಸಿದ್ದೀರಿ, ಇದು ಬಹು ಮುಖ್ಯ ಆಗ್ತದೆ. ನಿಮ್ಗೆ ಟಿಕೆಟ್ ಕೊಡ್ತಕ್ಕಂಥ ವಿಚಾರದಲ್ಲಿ ಇದು ಬಹಳ ಮುಖ್ಯವಾದಂತ ಅಂಶವನ್ನ ಜನತಾದಳ ಪಕ್ಷದ ವರಿಷ್ಠರು ಪರಿಗಣನೆಗೆ ತಗೊಳ್ತಾರೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈಗ ಮಾತಾಡ್ಬೇಕಾದ್ರೆ ಬಹುಶಃ ಯಾರೊಬ್ರು ನಾಯಕರು, ಬಹುಶಃ ಕೃಷ್ಣಣ್ಣನೇ ಏನೋ ಹೇಳಿದ್ರು ಅನ್ಕೊಳ್ತೀನಿ, ಇಲ್ಲಿ ಮುಂದೆ ಯಾವ ರೀತಿ ನಾವು ಅಲಯನ್ಸ್ ಜೊತೆನಲ್ಲಿ ಹೋಗ್ತೀವಾ ಅಥವಾ ಪ್ರತ್ಯೇಕವಾಗಿ ಚುನಾವಣೆಯನ್ನ ಎದುರಿಸ್ತೀವ ಅಂತಕ್ಕಂಥ ಯಕ್ಷ ಪ್ರಶ್ನೆಗಳು ನಿಮ್ಮ ಮನಸ್ಸುಗಳಲ್ಲಿ ಏನಾದ್ರೂ ಇದ್ರೆ, ಅಲಯನ್ಸು ಈ ಒಂದು GBA ಅಥವಾ ZP TP ಚುನಾವಣೆ ಯಾವುದೇ ಚುನಾವಣೆಗಳಲ್ಲಿ ಅದು ಮುಂದುವರಿಸತಕ್ಕಂಥ ಚರ್ಚೆಗಳು ಆಯಾ ಚುನಾವಣೆಯ ಕಾಲಘಟ್ಟದಲ್ಲಿ ಈ ಚರ್ಚೆಗಳು ಮುಂದೆ ಬರ್ತಕ್ಕಂಥದ್ದು. ಆದ್ರೆ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಕ್ಕಂಥದ್ದು, ಅಲಯನ್ಸ್ ನೆಚ್ಕೊಂಡು ದಯಮಾಡಿ ಯಾರು ಕೂಡ ಸಂಘಟನೆಯಲ್ಲಿ ಮತ್ತೆ ಬ್ಯಾಕ್ ಫುಟ್ ಇಡ್ತಕ್ಕಂಥದ್ದು ಬೇಡ. ಇಟ್ಟಿರ್ತಕ್ಕಂಥ ಹೆಜ್ಜೆ ಏನಿದೆ ಮತ್ತಷ್ಟು ಅದಕ್ಕೆ ವೇಗ ಕೊಡಿ, ಸಂಘಟನೆಗೆ ಮತ್ತಷ್ಟು ಚೈತನ್ಯ ತುಂಬಿಸಿ. ದಯಮಾಡಿ ನಿಮ್ಮಲ್ಲಿ ಯಾರು ಅರ್ಹರಿದ್ದೀರಿ, ಯಾರು ಆ ವಾರ್ಡ್ನಲ್ಲಿ ಗೆಲ್ತಕ್ಕಂಥದಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆ, ಅದನ್ನ ಸರ್ವೆ ರಿಪೋರ್ಟ್ ಮೂಲಕ ಸನ್ಮಾನ್ಯ ದೇವೇಗೌಡರಿಗೆ, ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಸಬ್ಮಿಟ್ ಮಾಡ್ತಕ್ಕಂಥ ಕೆಲಸ ಇಷ್ಟು ನಾವೆಲ್ಲರೂ ಸೇರಿ ನಿಮ್ ಪರವಾಗಿ ಮಾಡಬಹುದು. ಅಂತಿಮವಾಗಿ ಇಲ್ಲಪ್ಪ, ಸುಮ್ನೆ ಒಂದು ಉದಾಹರಣೆ, ನಾಳೆ ರಮೇಶ್ ಗೌಡ್ರೆ ಎಲ್ಲೋ ನಿಂತ್ಕೊಂಡ್ರು, ರಮೇಶ್ ಗೌಡ್ರು ನಿಂತ್ಕೋಬೇಕು ಅಂತ ಬಯಸಿದ್ರು ಅನ್ಕೊಳ್ಳಿ. ಏನ್ ರಮೇಶ್ ಗೌಡ್ರೆ, ಸುಮ್ನೆ ಒಂದು ಉದಾಹರಣೆ ಕೊಡ್ತೀನಿ. ರಮೇಶ್ ಗೌಡ್ರು ಅಲ್ಲಿ ಅವರ ಒಂದು ವಾರ್ಡ್ ನಲ್ಲಿ ಯಾವ ರೀತಿ ಸಂಬಂಧ ಇಟ್ಕೊಂಡವ್ರೆ, ಜನ ಎಷ್ಟು ರಮೇಶ್ ಗೌಡ್ರು ಬಯಸ್ತಾರೆ, ಅಥವಾ ರಮೇಶ್ ಗೌಡ್ರು ಜೊತೆಲಿ ಇನ್ನೊಂದ್ 4 ಜನ ಯಾರಾದ್ರೂ ಆಕಾಂಕ್ಷಿತರು ಇದಾರ, ಅವ್ರನ್ನ ಎಳೆಯೋದು, ರಮೇಶ್ ಗೌಡ್ರು ನಳೆದು ಅಂತಿಮ ಸರ್ವೇನೆ. ಇಲ್ಲಿ ನಾವು ಯಾವ್ದು ಮ್ಯಾಜಿಕ್ ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಇವತ್ತು ನಾವು ಎಷ್ಟೇ ರೋಡ್ ಶೋಗಳು ಮಾಡಿದ್ರು, ಎಷ್ಟೇ ಕಾರ್ಯಕ್ರಮಗಳು ಮಾಡಿದ್ರು, ಎಷ್ಟೇ ವೇದಿಕೆ ಮೇಲೆ ನಿಂತು ಭಾಷಣ ಮಾಡಿದ್ರು, ಅಂತಿಮವಾಗಿ ಮತಗಟ್ಟೆಗಳಲ್ಲಿ ಬರ್ತಕ್ಕಂಥ ಅವತ್ತಿನ ಫಲಿತಾಂಶವೇ ಎಲ್ಲದಕ್ಕೂ ಉತ್ತರ ಕೊಡ್ಲಿಕ್ಕೆ ಸಾಧ್ಯ. ಹಾಗಾಗಿ ದಯಮಾಡಿ ಕುಮಾರಣ್ಣನ ಮುಂದೇನೋ ನಿಖಿಲ್ ಕುಮಾರಸ್ವಾಮಿ ಮುಂದೇನೋ ನಮ್ಗೆ ನೀವು ಯಾರು ನಿಮ್ಮ ಶಕ್ತಿಯನ್ನ ನಮಗ್ ತೋರಿಸ್ತಕ್ಕಂಥ ಅಗತ್ಯತೆ ಬೇಡ. ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ ದಯಮಾಡಿ ನಿಮ್ಮ ವಾರ್ಡ್ಗಳಿಗೆ ಸೀಮಿತವಾಗಿ, ನಿಮ್ಮ ವ್ಯಾಪ್ತಿಗೆ ಸೀಮಿತವಾಗಿ ದಯವಿಟ್ಟು ವೃದ್ಧಿ ಮಾಡ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಪಕ್ಷ ಅವಕಾಶ ಕೊಡುತ್ತೆ. ಅವಕಾಶ ಕೊಡ್ತಕ್ಕಂಥ ಪಕ್ಷಗಳು ಬಹಳ ಕಮ್ಮಿ. ಅದರಲ್ಲಿ ನೀವು ಕಟ್ಟಿರ್ತಕ್ಕಂಥ ಪ್ರಾದೇಶಿಕ ಪಕ್ಷ ನಿಮ್ಮನ್ನೇ ವಾಪಸ್ಸು ಬೆಳೆಸ್ತಕ್ಕಂಥ, ಯಾಕೆಂದ್ರೆ ಸ್ಥಳೀಯ ಚುನಾವಣೆ ಅಂದ್ರೆ ಇದು ಕಾರ್ಯಕರ್ತರ ಚುನಾವಣೆ, ಕಾರ್ಯಕರ್ತರಿಗೆ ಅರ್ಪಿಸ್ತಕ್ಕಂಥ ಚುನಾವಣೆ. ಇಂಥ ಚುನಾವಣೆಗಳಲ್ಲಿ ತಾವೆಲ್ಲರೂ ಕೂಡ ಇವತ್ತಿನಿಂದಾನೇ ದಯವಿಟ್ಟು, ಯಾಕೆಂದ್ರೆ ಇನ್ನೊಂದು ತಿಂಗಳಲ್ಲಾಗ್ಬೋದು, ಇನ್ನು 2 ತಿಂಗಳಲ್ಲಾಗ್ಬೋದು, ಚುನಾವಣೆ ನಡೆಯುತ್ತೆ. ಚುನಾವಣೆ ನಡೆಯಲ್ಲ ಅಂತಕ್ಕಂಥದ್ದು ಇನ್ನೇನು ಸರ್ಕಾರ ಹೆಜ್ಜೆ ವಾಪಸ್ ತಗೊಳಕ್ ಆಗೋದಿಲ್ಲ. ಕೋರ್ಟ್ ಆಲ್ರೆಡಿ ಡೈರೆಕ್ಷನ್ಸ್ ಕೊಟ್ಟಾಗಿದೆ, ಛೀಮಾರಿ ಹಾಕಾಗಿದೆ. ಕಾನೂನಿನ ಮೂಲಕ ಚುನಾವಣೆ ನೀವು ಮಾಡಲೇಬೇಕು, ಕಂಡಕ್ಟ್ ಮಾಡಲೇಬೇಕು. ಇನ್ನ ಸಮಯ ವ್ಯರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ನೀವು ಯಾರು ಮೀಣಾಮೇಷ ಎಣಿಸ್ಕೊಂಡು ಕೂತ್ಕೋಬೇಡಿ. ಯಾರ್ಯಾರು ಆಕಾಂಕ್ಷಿತರಿದ್ದೀರಿ, ಇನ್ನೂ ಒಂದು ಮಾತು ನಾನು ಒಳಗಡೆ ಕೂತಾಗ ಚರ್ಚೆ ಮಾಡಿದ್ದೆ, ನಿಮ್ ಮುಂದೆನೂ ಹೇಳ್ತೀನಿ, ಮುಚ್ಚುಮರೆ ಏನಿಲ್ಲ, ಎಲ್ಲ ವ್ಯವಸ್ಥಿತವಾಗಿ ಹೋಗ್ಬೇಕು. ಸಂಘಟನೆ ಅಂತಕ್ಕಂಥದ್ದು ಒಬ್ಬ ಸಣ್ಣ ಕಾರ್ಯಕರ್ತನಿಗೂ ಕೂಡ ಯಾವ ಒಂದು ಕ್ಲೋಸ್ ಡೋರ್ ಅಲ್ಲಿ ಕೂತ್ಕೊಂಡು ಚರ್ಚೆ ಆಗ್ತಕ್ಕಂಥ ವಿಚಾರಗಳು ಅಂತಿಮವಾಗಿ ನಿಮ್ಗೂ ಕೂಡ ವಿಚಾರ ತಲುಪಬೇಕಾಗ್ತದೆ. ಯಾಕಂದ್ರೆ ಕಾರ್ಯಕರ್ತರೇ ಇವತ್ತು ಪಕ್ಷ ಬೆಳೆಸಿರ್ತಕ್ಕಂಥವ್ರು, ಮುಂದೆ ಬೆಳೆಸ್ತಕ್ಕಂಥವ್ರು ನೀವೇ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ಏನು ಒಂದು ಇನ್ಚಾರ್ಜ್ಗಳನ್ನ ಅಸೆಂಬ್ಲಿ ವೈಸ್ ಇಬ್ಬಿಬ್ರು ಇನ್ಚಾರ್ಜಸ್ ನ ಕೊಡ್ತೇವೆ. ಅದು ಪ್ರೆಸೆಂಟ್ MLAಗಳಿರ್ಬೋದು, ಇಲ್ಲ ಮಾಜಿ ಶಾಸಕರುಗಳಿರ್ಬೋದು. ರಾಜ್ಯ ಮಟ್ಟದಿಂದ 2 ಉಸ್ತುವಾರಿ, 1 ಅಸೆಂಬ್ಲಿ ಸೆಗ್ಮೆಂಟ್ಗೆ. ಇನ್ನ ಸ್ಥಳೀಯವಾಗಿ ನಿಮ್ಮಲ್ಲಿ ಯಾರು ಅಸೆಂಬ್ಲಿ ಸೆಗ್ಮೆಂಟ್ ನಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತೀರಿ ಅಂತವ್ರು ಯಾರಾದ್ರೂ ನಾಯಕರನ್ನ ಇನ್ನೊಂದಿಬ್ಬರನ್ನ ಇನ್ಚಾರ್ಜಸ್ ಕೊಟ್ಟು ಒಟ್ಟಾರೆಯಾಗಿ 1 ಅಸೆಂಬ್ಲಿ ಸೆಗ್ಮೆಂಟ್ಗೆ 4 ಜನ ಉಸ್ತುವಾರಿಗಳನ್ನ ನಿಮ್ ಕೈ ಕೊಡ್ತೇವೆ.
ದಯವಿಟ್ಟು ಕರ್ಕೊಂಡು ಹೋಗಿ ಕಾರ್ನರ್ ಮೀಟಿಂಗ್ ಮಾಡಿ. ನಾನು ಹೇಳಿದ್ದೀನಿ ಅವ್ರಿಗೆ, ಕೂತ್ಕೊಳ್ಳಿ, ಕೇಳಿ, ಕಾರ್ಯಕರ್ತರ ಕಷ್ಟ ಕೇಳಿ. ಯಾರು ಚುನಾವಣೆಗೆ ನಿಂತ್ಕತ್ತೀನಿ ಅಂತಾರೆ ಅವ್ರದ್ದು ಕೂಡ ವಿಚಾರ ತಿಳ್ಕೊಳ್ಳಿ, ಪಟ್ಟಿ ಮಾಡ್ಕೊ ಬನ್ನಿ ಹೆಸರು. ಅಂತಿಮವಾಗಿ ಕೂತ್ಕೊಂಡು ಹೇಳದ್ನಲ್ಲ, ಸರ್ವೆ ಏನ್ ಬರುತ್ತೆ ಅದ್ರ ಮೇಲೆ ನಿರ್ಧಾರಗಳಾಗ್ತದೆ. ಇನ್ ಮುಂದಿನ ಕೆಲಸ ನೀವು ದಯವಿಟ್ಟು ಮುಂದುವರಿಸಬಹುದು. ಎಲ್ಲ ಒಳ್ಳೇದಾಗಬೇಕಣ್ಣ. ಯಾಕೆಂದ್ರೆ ನೋಡಿ, ಇಲ್ಲಿ ಸ್ವಾರ್ಥ, ಪಕ್ಷದ ಸ್ವಾರ್ಥಕ್ಕಿಂತ ಹೆಚ್ಚಾಗಿ ನಾವೇನೋ ಗಳಿಸ್ಬೇಕು, ನಾವೊಂದಷ್ಟು ಸ್ಥಾನಗಳು ಗೆಲ್ಲಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು ಪ್ರತಿನಿತ್ಯ ಬೆಂಗಳೂರಿನ ನಾಗರಿಕರು ಇಡೀ ರಾಜ್ಯಕ್ಕೆ 60% 70% ಇಲ್ಲಿಂದ ಹಣ ಉತ್ಪಾದನೆ ಆಗ್ತಾ ಇದೆ. ಅಷ್ಟು ಜನರ ಮೇಲೆ ಇಲ್ಲಿ ನಮ್ಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಬರ್ತಕ್ಕಂಥ ಜನಸಂಖ್ಯೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ 1.5 ಕೋಟಿ ಜನ ಇರಬಹುದು ಬೆಂಗಳೂರಿನಲ್ಲಿ. ಆ 1.5 ಕೋಟಿ ಜನತೆ ಪ್ರತಿ ಹಂತದಲ್ಲೂ ಪ್ರತಿ ವಿಚಾರದಲ್ಲೂ ಎಷ್ಟು ತೆರಿಗೆ ಮೂಲಕ ನಿಮ್ಮ ಮೇಲೆ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿ ಸರ್ಕಾರ ಯಾವ್ಯಾವ ರೀತಿ ಹಣ ವಸೂಲಿ ಮಾಡ್ತಾ ಇದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ. ಆದ್ರೆ ಅದರ ಪ್ರಕಾರವಾಗಿ ನಿಮ್ಮ ಹತ್ರ ಏನ್ ತೆರಿಗೆ ಮೂಲಕ ಹಣ ತಗೊಳ್ತಾ ಇದ್ದಾರೆ, ಆ ವಸೂಲಿ ಪ್ರಕಾರವಾಗಿ ಅಭಿವೃದ್ಧಿ ಆಗ್ತಾ ಇದೆಯಾ ಬೆಂಗಳೂರು ನಗರ ಅಂದ್ರೆ ಶೂನ್ಯ. ಅಲ್ಲಿ ನಿಮಗೆ ಈ ರಸ್ತೆಗಳದಂತೂ ನಾವು ವಿರೋಧ ಪಕ್ಷವಾಗಿ ಪ್ರೆಸ್ ಮೀಟ್ ಕರೆದಾಯ್ತು, ಬೀದಿಗಿಳಿದು ಹೋರಾಟ ಮಾಡಾಯ್ತು, ಪ್ರತಿಭಟನೆಗಳ ಕೂಗಾಯ್ತು, ಎಲ್ಲ ಮಾಡಿದ್ರು ಕೂಡ ದಪ್ಪ ಚರ್ಮದ ಸರ್ಕಾರ. ಜನರ ಕಷ್ಟ ಅವ್ರ ಕಿವಿಗೆ ಬೀಳ್ತಾ ಇಲ್ಲ. 136 140 ಸ್ಥಾನವೋ ಗೆದ್ದಿದ್ದಾರೆ. ಎಷ್ಟು ಗುಂಡಿಗಳು ಇವತ್ತು ಮುಚ್ಚಲಿಕ್ಕಾಗಿಲ್ಲ ಬೆಂಗಳೂರು ನಗರದಲ್ಲಿ, ಎಷ್ಟು ಗುಂಡಿಗಳು ಮುಚ್ಚಕ್ಕಾಗಿದೆ. ಇನ್ನ ಕಸ ವಿಲೇವಾರಿ ಸಬ್ಜೆಕ್ಟ್ ತಗೊಳ್ಳೋದಾದ್ರೆ, ಕಸ ವಿಲೇವಾರಿ ವೈಜ್ಞಾನಿಕವಾಗಿ ಇವೆಲ್ಲವನ್ನು ಸರಿಪಡಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದ ಹೊಣೆಗಾರಿಕೆ. ಆದ್ರೆ ಕಸ ವಿಲೇವಾರಿಯನ್ನ ಅಲ್ಲಲ್ಲೇ ಕಸಗಳು ರಾಶಿ ಕಸ ಜನ ವಾಸವಾಗ್ತಕ್ಕಂಥ ಸ್ಥಳಗಳಲ್ಲಿ, ನಿಮ್ಮ ಮನೆ ಪಕ್ಕದಲ್ಲಿ ಅದನ್ನೆಲ್ಲ ಕಡೆ ಚೆಲ್ಕೊಂಡು ಕೊನೆಗೆ ಯಾರೋ ಎಲ್ಲೋ ಕಸ ಚೆಲ್ಬಿಟ್ರು ಅಂದ್ಬಿಟ್ಟು ಅವ್ರ ಮೇಲೆ ನೀವು ಫೈನ್ ಹಾಕ್ತಕ್ಕಂಥದ್ದು, ಮತ್ತ ಅಲ್ಲಿ ಅವ್ರ ಮೇಲೆ ಬೇರೆ ಬೇರೆ ರೀತಿ ಒತ್ತಡ ಹಾಕಿ ದುಡ್ಡು ವಸೂಲಿ ಮಾಡ್ತಕ್ಕಂಥದ್ದು. ಆಮೇಲೆ ಅದೆಂಥದ್ದು ಬಿ ಖಾತೆ ಟು ಎ ಖಾತೆ ಅಂತೆ, ಇನ್ನ ಅದೆಂಥದ್ದು ಈ ಖಾತೆ ಅಂತೆ. ನಮ್ಮ ಆಸ್ತಿನೇ ವಾಪಸ್ಸು ನಾವೇ ವಾಪಸ್ ದುಡ್ಡು ಕೊಟ್ಟು ನಾವೇ ವಾಪಸ್ಸು 5% ಅದೆಂತದಣ್ಣ, ಅದು ಸಬ್ ರಿಜಿಸ್ಟ್ರಾ ಸ್ಟಾಂಪ್ ಡ್ಯೂಟಿ SR ರೇಟ್ ಮೇಲೆ ನಿಮ್ಮ ಆಸ್ತಿ, ನಿಮ್ ಪಿತ್ರಾರ್ಜಿತ ಆಸ್ತಿ, ನಿಮ್ ತಂದೆ, ನಿಮ್ ತಾತ, ನಿಮ್ ಮುತ್ತಾತ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ, ಮತ್ತೆ ಅದನ್ನ ನಮ್ಮ ಆಸ್ತಿನೇ ಅಂತಕ್ಕಂಥ ಪ್ರೂವ್ ಮಾಡ್ಕೊಳ್ತಕ್ಕಂಥದಕ್ಕೆ ಹೊಸದಾಗಿ ಲೂಟಿ ಮಾಡ್ತಕ್ಕಂಥದಕ್ಕೆ ಇದೊಂದು ಕಾರ್ಯಕ್ರಮ. ಬಿ ಖಾತೆ ಟು ಎ ಖಾತೆ, ಮತ್ತದೆಂತದೋ ಅಲ್ಲ, ಬಿ ಖಾತೆ ಟು ಎ ಖಾತೆ, ಮತ್ತೆ ಈ ಖಾತೆ ಬೇರೆ ಬೆಟರ್ಮೆಂಟ್ ಚಾರ್ಜಸ್. ಹೇಳ್ತಾ ಹೋದ್ರೆ 11ನೇ ತಾರೀಕು ಸಮಾವೇಶದಲ್ಲಿ ಮಾತಾಡ್ತೀವಿ ಬಿಡಿ, ಇಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಇದೆಲ್ಲ ಯಾಕೆ ನೀವು